ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಅವರು ಹೋದಾಗಲೂ ಅವರು ಹೇಳಿದ್ದನ್ನೇ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕಾಗೋದಿಲ್ಲ. ಬಟ್ ಇವರಿಗೆ ಕೊಡದೆ ಇನ್ಯಾರಿಗೆ ಕೊಡೋಣ, ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಇದ್ರ ಬಗ್ಗೆ ಘೋಷಣೆ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ರಂತೆ. ಈಗ ಕೊಟ್ಟ ಭರವಸೆಯಂತೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ಸರೋಜಾದೇವಿಯವರ ಅಭಿಮಾನಿಗಳಿಗೆ ಖುಷಿ ಸುದ್ದಿಯನ್ನ ರಾಜ್ಯ ಸರ್ಕಾರ ನೀಡಿದೆ. ಇಬ್ಬರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಖುಷಿ ದುಪ್ಪಟ್ಟಾಗೋದಕ್ಕೆ ಕಾರಣ ಏನು ಅಂದ್ರೆ 18ನೇ ತಾರೀಕು ಅವರ ಬರ್ಡೇ ಇದೆ. ಅದಕ್ಕೂ ಮುಂಚೆನೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಫೈನಲಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಯಾಗಿದೆ. ಸರೋಜಾದೇವಿಯವರಿಗೂ ಕೂಡ ಘೋಷಣೆಯಾಗಿದೆ. ಸರ್ ಏನ್ ಹೇಳ್ತೀರಿ? ಸಂತೋಷ ಆಗುತ್ತೆ. ಅಟ್ಲೀಸ್ಟ್ ಇಷ್ಟು ವರ್ಷ ಆದ್ಮೇಲಾದ್ರೂ ಒಂದು ಸರ್ಕಾರ ಗುರ್ತಿಡಿದು ಅವ್ರಿಗೊಂದು ಸಲ್ಲಬೇಕಾದಂತ ಗೌರವ ಸಲ್ಲಿಸಿದ್ದಕ್ಕೆ ನಮ್ಮ ಕನ್ನಡ ಚಲನಚಿತ್ರ ಕಲಾವಿದರ ಸಂಘದಿಂದ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅಭಿಮಾನಿಗಳ ಬಹಳ ದೊಡ್ಡ ಬೇಡಿಕೆಯಾಗಿತ್ತು. ಅವರ ಬರ್ತ್ಡೇ ಮಂತ್ ನಲ್ಲಿ ಅದು ಈಡೇರಿದೆ ಸರ್. ಬಟ್ ಅದರ ಜೊತೆಗೆ ಅಭಿಮಾನ್ ಸ್ಟುಡಿಯೋದ ಆ ಜಾಗ, ಅವರ ಅಂತ್ಯಕ್ರಿಯೆ ನಡೆದಂತಹ ಜಾಗ, ಆ ಜಾಗಕ್ಕಾಗಿ ಅಭಿಮಾನಿಗಳ ಬೇಡಿಕೆ ಇದೆ. ಆ ಬಗ್ಗೆ ಸರ್ಕಾರದ ಜೊತೆ ಮಾತನಾಡುವಂತಹ ಪ್ರಯತ್ನ ಕಲಾವಿದರ ತಂಡದಿಂದ ಅಥವಾ ಒಂದು ಟೀಮ್ ಆಗಿ ನಿಯೋಗದಿಂದ ಏನಾದರೂ ಆಗ್ತಾ ಇದೆಯಾ? ಆ ಬಗ್ಗೆ ಏನಾದರೂ ಚರ್ಚೆಗಳಾಗಿದೆಯಾ ಸರ್? ಆಗಿದೆ. ಕನ್ನಡ ಚಿತ್ರರಂಗ ಇಂಥ ಒಂದು ದೊಡ್ಡ ಒಂದು ಸಾಧನೆ ಇದು. ಅಂದ್ರೆ ಆ ಜಾಗನ ತಗೊಳ್ಳೋದು ಒಂದು ದೊಡ್ಡ ಸಾಧನೆ ಆಗಿದೆ. ಈಗ ನಿಜ ನಿಜ ದೊಡ್ಡ ಹೋರಾಟನೇ ನಡೀತಾ ಇದೆ. ಇದು ಚಿತ್ರರಂಗ ನಾವು ಎಲ್ಲೋ ಕಲಾವಿದ ಸಂಘ ಬೇರೆ, ನಿರ್ಮಾಪಕ ಸಂಘ ಬೇರೆ, ಆ ತರ ಎಲ್ಲ ಓಡಾಟ ಮಾಡೋದಲ್ಲ. ಇದು ಒಂದು ನಮ್ಮ ಮದರ್ ಅಂದ್ರೆ ಸಂಸ್ಥೆ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ. ಹಾಗಾಗಿ ಇವಾಗ ಹೆಂಗೆ ಈ ಒಂದು ಅಭಿಮಾನಿಗಳ ಒಂದು ಬೇಡಿಕೆ ಮತ್ತು ಅವರಿಗೆ ಗೌರವ ಸಲ್ಲಿಸುವಂತ ಸಂದರ್ಭ ಬಂದಿದೆ, ಅದು ಒಂದಿನ ಬರುತ್ತೆ, ಖಂಡಿತ ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇದೀವಿ ನಾವು. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ರಾಕ್ಲೈನ್ ವೆಂಕಟೇಶ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.